ನಮಸ್ಕಾರ. ನಾನು ನಿಮ್ಮ ಪಿ ಸಿ ಶೇಖರ್. ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತ ಹೇಳ್ತಾರೆ. ಬಟ್ ಅದು ವರ್ಡಾಗಿ ಕೇಳಿದ್ದೀವಿ. ಬಟ್ ನನ್ನ ಲೈಫಲ್ಲಿ ನಿಜವಾಗ್ಲೂ ಈಗ ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಕೆರಿಯರಲ್ಲಿ ರಾಗ ಅನ್ನೋ ಸಿನಿಮಾ ತುಂಬ ಕಷ್ಟಪಟ್ಟು ಟೈಮ್ ತೊಗೊಂಡು ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ. ಆ ಸಿನಿಮಾಗೆ ಎಲ್ಲೋ ಒಂದು ಕಡೆ ಒಂದು ಸಿಗಬೇಕಾಗಿರೋ ಸಕ್ಸಸ್ಸು ಇಲ್ಲ ಅದರ ಫಲನೋ ಎಲ್ಲೋ ಒಂದು ಸಿಕ್ಕಿಲ್ವೋ ಅನ್ನೋ ಒಂದು ಚಿಕ್ಕ ಕೊರತೆ ಇತ್ತು. ಬಟ್ ಆಸ್ ಐ ಸೆಡ್, ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಪೇ ಆಫ್ ಅನ್ನೋದು ನಿಜವಾಗ್ಲೂ ನಡೀತಾ ಇದೆ. ಯಾಕಂದರೆ ಮಿತ್ರ ಸರ್ ಅವರ ಕ್ಲೋಸ್ ಫ್ರೆಂಡು ಲಕ್ಷ್ಮೀ ಶಾ ಅನ್ನೋರು ಈ ಸಿನಿಮಾನ ತಮಿಳಲ್ಲಿ ರಿಲೀಸ್ ಮಾಡಬೇಕು ಅನ್ನುತ್ತಾ ಮುಂದೆ ಬಂದಿದ್ದಾರೆ. ತುಂಬ ಖುಷಿ ಕೊಡೋ ಒಂದು ಸುದ್ದಿ ಅಂತ ನಮ್ಮ ಟೀಮಿಗೆ ಇದು. ಯಾಕಂದರೆ ಆ ಸಿನಿಮಾ ಮೇಲೆ ಅವ್ರಿಗಿರೋ ನಂಬಿಕೆ ಅದನ್ನೆಲ್ಲನೂ ತುಂಬ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಈಗ ನಾವು ಆ ಸಿನಿಮಾನ ಸ್ವಲ್ಪ ಕಲರ್ ವೈಸು, ಎಡಿಟಿಂಗ್ ವೈಸು, ಸ್ವಲ್ಪ ಆರ್ಡ್ರಿಂಗ್ ಎಲ್ಲನೂ ಚೇಂಜ್ ಮಾಡಿ ಅದಕ್ಕೊಂದು ಹೊಸ ಲುಕ್ ಕೊಟ್ಟು ಅದನ್ನು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೆನ್ಸಾರು ಆಗಿದೆ. ಸದ್ಯದಲ್ಲೇ ರಿಲೀಸ್ ಡೇಟು ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ದೊಡ್ಡ ದೊಡ್ಡ ಆ್ಯಕ್ಟ್ರೆಸಸ್ ಎಲ್ಲನೂ ಈ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕಿದ್ದಾರೆ. ತಮಿಳಲ್ಲಿ ಮುಂದೆ ಬಂದಿದ್ದಾರೆ. ಸೊ ತುಂಬ ಖುಷಿ ಕೊಡ್ತಾ ಇದೆ. ಇದು ಸಂಕ್ರಾಂತಿ ಟೈಮಲ್ಲಿ ನಮಗೆ ಸಿಕ್ಕಿರೋ ಒಂದು ಖುಷಿಯಾದ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಇದ್ದೀವಿ. ಹೇಗೆ ರಾಗನ ನಮಗೆ ಬ್ಲೆಸ್ ಮಾಡಿದ್ರು ಅದೇ ಥರ ತಮಿಳಲ್ಲಿ ಬಂದಾಗೋ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಟೈಮಲ್ಲಿ ಲಕ್ಷ್ಮೀ ಶಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಎಫರ್ಟ್ಸ್ನ ಗಮನಿಸಿ ಇದನ್ನು ಮಾಡೋಣ ಅಂತ ಮುಂದೆ ಬಂದಿದ್ದಾರೆ. ಆ್ಯಂಡ್ ಮಿತ್ರ ಸರ್ ಅವರ ಎಫರ್ಟ್ಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲಿ. ಅದು ನಾನು ಹೇಳೋದಕ್ಕಿಂತ ಆಲ್ರೆಡಿ ನೀವು ನೋಡಿದ್ದೀರಾ. ಅದು ತಮಿಳ್ ವರ್ಷನಲ್ಲಿ ನಾವು ಇನ್ನೂ ಸ್ವಲ್ಪ ಚೇಂಜ್ ಮಾಡಿದಾಗ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ಅವರಿಗೆ ಸಿಗಬೇಕಾಗಿರೋ ಫಲ ಖಂಡಿತ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವೆರಿ ಶಾರ್ಟ್ಲಿ ನಾವು ಅನೌನ್ಸ್ ಮಾಡ್ತೀವಿ ಡೇಟ್ನ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.